ಸೋಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೂವಿ ಬಂದು ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್. ಸೊ ಏನಪ್ಪ ಈ ಮೂವಿ ಸ್ಟೋರಿ ಅವನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಈ ಪುಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಮೂವಿ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ವರ್ಸಸ್ ಡೆಲ್ಲಿಯ ಬ್ಯಾಸ್ಕೆಟ್ಬಾಲ್ ಮ್ಯಾಚಲ್ಲಿ. ಎಲ್ಲಿ ನಮ್ಮ ಅಮೀರ್ ಖಾನ್ ಅವರು ಗುಲ್ಸನ್ ಅನ್ನೋ ಒಂದು ಪಾತ್ರನ ಮಾಡ್ತಾ ಇರ್ತಾರೆ. ಎಲ್ಲಿ ಅವರು ಡೆಲ್ಲಿ ಟೀಮ್ನ ಜೂನಿಯರ್ ಕೋಚ್ ಆಗಿರ್ತಾರೆ. ಮ್ಯಾಚ್ ಆ ಥರ ಇರುತ್ತೆ ಅಂದರೆ ನಮ್ಮ ಕರ್ನಾಟಕದ ಹುಡುಗರು ಡೆಲ್ಲಿ ಹುಡುಗರನ್ನ ಆರಾಮಾಗಿ ಸೋಲಿಸ್ತಾ ಇರ್ತಾರೆ. ಈ ಮ್ಯಾಚನ್ನು ನೋಡಿದಂಥ ನಮ್ಮ ಜೂನಿಯರ್ ಕೋಚಪ್ಪ ಮಕ್ಕಳಿಗೆ ಹಂಗಾಡಿ ಹಿಂಗಾಡಿ ಅಂತ ಅಲ್ಲಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇರ್ತಾನೆ. ಇದನ್ನು ನೋಡ್ದಂಥ ನಮ್ಮ ಸೀನಿಯರ್ ಕೋಚಪ್ಪ ನಾನಿಲ್ಲಿರುವಾಗ ನೀನೇ ಮಾತಾಡ್ತೀಯ ಸುಮ್ಮನಿರು ಅಂತಾನೆ. ಹೀಗೆ ಇವರಿಬ್ರು ಮಾತು ಮೇಲೆ ಮಾತು ಬೆಳ್ಕೊಂಡು ಹೋಗುತ್ತೆ. ಮ್ಯಾಚ್ ಸೋಲ್ತಾರೆ. ಮ್ಯಾಚ್ ಏನೋ ಮುಗೀತು, ಆದರೆ ಇವರಿಬ್ರು ಜಗಳ ಮಾತ್ರ ಮುಗ್ದಿಲ್ಲ. ಹೀಗೆ ಮಾತು ಮೇಲೆ ಮಾತು ಬೆಳ್ಕೊಂಡು ಹೋಗುತ್ತೆ. ನಮ್ಮ ಜೂನಿಯರ್ ಕೋಚಪ್ಪಂಗೆ ಕೋಪ ಬಂದು ಸೀನಿಯರ್ ಕೋಚಪ್ಪಂಗೆ ಒಂದು ಬಿಡ್ತಾನೆ. ಮಕ್ಕಳು ಮುಂದೆ ನಂಗೆ ಕೊಡದೆ ಅಂತ ಸೀನಿಯರ್ ಕೋಚಪ್ಪ ಗುಲ್ಸನ್ನ ಸಸ್ಪೆಂಡ್ ಮಾಡಿಸ್ತಾನೆ. ಸೊ ಇವೆಲ್ಲ ಸಸ್ಪೆಂಡ್ ಆದಮೇಲೆ ಸ್ಟ್ರೆಸ್ನ ಫ್ರೀ ಮಾಡ್ಕೊಳ್ಳೋಕ್ಕೆ ನಮ್ಮ ಕೋಚಪ್ಪ ಬಾರ್ಗೆ ಹೋಗಿ ಎಣ್ಣೆ ಹೊಡಿತಾ ಇರ್ತಾನೆ. ಇದೇ ಟೈಮಲ್ಲಿ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇರುತ್ತೆ. ಇನ್ನು ನಮ್ಮ ಕೋಚಪ್ಪನ ಹೆಂಡತಿ ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಇದಕ್ಕೆ ನಮ್ಮ ಕೋಚಪ್ಪ ಕುಡಿದು ನಶೆಲೆ ಹೋಗಿ ಮನೆಗೆ ಹೋಗಿ ಬಿತ್ಕೊಳ್ಳೋಣ ಅಂತ ಕಾರ್ ಓಡಿಸ್ತಾ ಇರ್ತಾನೆ. ಇದೇ ಕುಡಿದು ನಶೆಲಿ ನಮ್ಮ ಕೋಚಪ್ಪ ಪೊಲೀಸ್ನ ಜೀಪನ್ನು ಗುತ್ತಾನೆ. ಮೊದಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ನ ಹಿಡಿಯೋವಂಥ ಪೊಲೀಸ್ ಆಫೀಸರ್ಗಳು ಇನ್ನು ಅವ್ರ ಗಾಡಿಗೆ ಕುದುರೆ ಬಿಡ್ತಾರಾ. ಅದಕ್ಕೆ ನಮ್ಮ ಕೋಚ್ ಅಪ್ಪನ್ನ ಜೈಲ್ಗೆ ಹಿಡ್ದಾಕ್ತಾರೆ. ಬೆಳಗ್ಗೆ ತಾನೇ ಸಸ್ಪೆಂಡ್ ಆಗಿದ್ದಾರೆ, ರಾತ್ರಿ ಎಂತಿ ಕಾಟ. ಇವಾಗ ಇನ್ಸ್ಪೆಕ್ಟರ್ ಜೊತೆ ಕಿರಿಕು. ಇದರಿಂದ ಗುಲ್ಸನ್ ಅಂತೂ ತುಂಬಾ ತಲೆ ಕೆಡಿಸ್ಕೋತಾನೆ. ಸದ್ಯ ಬೆಳಗ್ಗೆ ಅಷ್ಟರಲ್ಲಿ ಗುಲ್ಸನ್ನ ಲಾಯರ್ ಬಂದು ಪೊಲೀಸವ್ರಿಗೆ ಬೇಲ್ ಕೊಟ್ಟು ಗುಲ್ಸನ್ನ ರಿಲೀಸ್ ಮಾಡಿಸ್ತಾನೆ. ಬೇಲ್ ಏನೋ ಸಿಕ್ತು, ಆದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಗಿರೋದ್ರಿಂದ ಗುಲ್ಸನ್ ಕೋರ್ಟ್ ಕಡೆಗೆ ಹೋಗಲೇಬೇಕಿತ್ತು. ಸರಿ ಕೋರ್ಟ್ ದಿನವೂ ಬರುತ್ತೆ. ಅಲ್ಲಿ ಗುಲ್ಸನ್ನು ಅವನ ಸಮಸ್ಯೆಗಳು, ಅವನು ಅವತ್ತೇನೇ ಮಾಡ್ದ, ಯಾಕೆ ಈ ಥರ ಮಾಡ್ದ ಎಲ್ಲನೂ ವಿವರವಾಗಿ ಜಡ್ಜಮ್ಮಂಗೆ ಹೇಳ್ತಾನೆ. ಗುಲ್ಸನ್ನ ಎಲ್ಲ ಪಾಯಿಂಟ್ನ ನೋಟ್ ಮಾಡಿಕೊಂಡು ಜಡ್ಜಮ್ಮ 3 ತಿಂಗಳು ಮೆಂಟಲಿ ಡಿಸೇಬಲ್ ಆಗಿರುವಂತಹ ಮಕ್ಕಳಿಗೆ ಬ್ಯಾಸ್ಕೆಟ್ಬಾಲ್ ಕೋಚ್ ಮಾಡು ಅಂತ ಹೇಳ್ತಾಳೆ. ಮೊದಲೇ ತಲೆಕೆಟ್ಟಿರುವಂಥ ನಮ್ಮ ಕೋಚಪ್ಪ ಇನ್ನು ತಲೆಕೆಟ್ಟಿರೋ ಮಕ್ಕಳಿಗೆ ಹೇಗೆ ಕೋಚ್ ಮಾಡಲಿ ಅಂತ ಜಡ್ಜಮ್ಮನ ವಿರುದ್ಧನೇ ವಾದ ಮಾಡಕ್ಕೆ ಹೋಗ್ತಾನೆ. ಇದಕ್ಕೆ ನಮ್ಮ ಜಡ್ಜಮ್ಮ ನಂಗೆ ವಾದ ಮಾಡ್ತೀಯ ಅಂತ 500 ರೂಪಾಯಿ 500 ರೂಪಾಯಿ ಫೈನ್ ಹಾಕ್ತಾನೆ ಇರ್ತಾಳೆ. ಬಟ್ ನಮ್ಮ ಕೋಚಪ್ಪ ತಗ್ಗದೇ ಇಲ್ಲ. ಸೊ ಫೈನಲಿ ಜಡ್ಜಮ್ಮ 2 ಆಪ್ಷನ್ ಕೊಡ್ತಾಳೆ. ಒಂದು 3 ತಿಂಗಳು ಆ ಮಕ್ಕಳಿಗೆ ಕೋಚ್ ಮಾಡು, ಇಲ್ಲ ಅಂತಂದ್ರೆ 2 ವರ್ಷ ಜೈಲಲ್ಲಿರುವಂತ. ಇದರಿಂದ ನಮ್ಮ ಕೋಚಪ್ಪ ಹೆಂಗೋ ಮಕ್ಕಳಿಗೆ 3 ತಿಂಗಳು ಕೋಚ್ ಮಾಡ್ಕೊಂಡು ಏನೋ ಮಾಡೋಣ ಅಂತ ಒಪ್ಕೋತಾನೆ. ಇದೆಲ್ಲ ಮುಗಿಸ್ಕೊಂಡು ಕೋಚಪ್ಪ ಮನೆಗೆ ಹೋಗ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಕೋಚಪ್ಪ ಅವನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು 1 ತಿಂಗಳಿಂದ ದೂರ ಇದ್ದಾನೆ ಅಂತ. ಈ ಕಡೆ ಅವರಮ್ಮ ನಿಮ್ಮಪ್ಪ ಹೋದಾಗಿಂದ ನಾನು ಒಬ್ಬಳೇ ಇದ್ದೀನಿ, ಮಕ್ಳ ಜೊತೆ ಆರಾಮಾಗಿ ಮೊಮ್ಮಕ್ಳನ್ನ ಆಟ ಆಡ್ಸೋಣ ಅಂತಂದರೆ ನೀನು ಕಿರಿಕ್ ಮೇಲೆ ಕಿರಿಕ್ ಮಾಡ್ಕೋತಿಯಲ್ಲ, ಇನ್ಮುಂದೆನಾದರೂ ಬದಲಾಗು ಅಂತ ಹೇಳ್ತಾಳೆ. ಮತ್ತು ಈ ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ಕೊಟ್ಟು ಮತ್ತೆ ನಿನ್ನ ಸಸ್ಪೆನ್ಸನ್ನು ದೂರ ಮಾಡಿ ಒಳ್ಳೆ ಬ್ಯಾಸ್ಕೆಟ್ಬಾಲ್ ಕೋಚ್ ಆಗುವಂಥ ಸಜೆಷನ್ ಬೇರೆ ಕೊಡ್ತಾಳೆ. ಸರಿ ನಮ್ಮ ಕೋಚ್ ಅಪ್ಪನಿಗೆ ಬೇರೆ ಆಪ್ಷನ್ ಕಾಣದೆ ಆ ಮಕ್ಕಳಿಗೆ ಕೋಚ್ ಮಾಡೋಕ್ಕೆ ಸೆಂಟರ್ಗೆ ಹೋಗ್ತಾನೆ. ಸೆಂಟ್ರಿಗೆ ಹೋಗಾದ್ಮೇಲೆ ಆ ಸೆಂಟ್ರಿನ ಮ್ಯಾನೇಜರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾನೆ. ಹಾಗೂ ಹೀಗೆ ಮಾತಾಳೆ ನಮ್ಮ ಮ್ಯಾನೇಜರ್ ಅಪ್ಪ ವಾರಕ್ಕೆ ಎಷ್ಟು ದಿನ ಬರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಕೋಚ್ ಅಪ್ಪ ವಾರಕ್ಕೆ 1 ದಿನ ಬಂದರೆ ಸಾಕಲ್ವಾ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳ್ದಂತ ನಮ್ಮ ಮ್ಯಾನೇಜರ್ ಅಪ್ಪ ಸೀದಾ ಜಡ್ಜಮ್ಮಗೆ ಫೋನ್ ಮಾಡಿ ಕೊಟ್ಬಿಡ್ತಾನೆ. ಹಾಗೂ ಜಡ್ಜಮ್ಮ ಕ್ಲಾಸ್ ತೊಳಗೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ನಮ್ಮ ಕೋಚ್ ಅಪ್ಪ ಸರಿ ನಾನು ದಿನ ಬಂದು ಮಕ್ಕಳಿಗೆ ಟೀಚ್ ಮಾಡ್ತೀನಿ ಅಂತ ಒಪ್ಕೋತಾನೆ. ಸೊ ಈ ಕಡೆ ಸೆಂಟರ್ಗೆ ಮಕ್ಕಳೆಲ್ಲ ಬ್ಯಾಸ್ಕೆಟ್ಬಾಲ್ ಆಡೋದಕ್ಕೆ ಬರ್ತಾರೆ. ಇಲ್ಲಿ ಒಬ್ಬ ಹುಡುಗ ಬ್ಯಾಸ್ಕೆಟ್ಬಾಲ್ನ ಚೆನ್ನಾಗಿ ಆಡ್ತಾ ಇರ್ತಾನೆ. ಸೊ ಮಕ್ಕಳೆಲ್ಲ ಬ್ಯಾಸ್ಕೆಟ್ಬಾಲ್ ಆಡ್ತಾರೆ ಅಂತ ನಮ್ಮ ಕೋಚ್ ಅಪ್ಪ ಬ್ಯಾಸ್ಕೆಟ್ಬಾಲ್ ಹೇಳ್ಕೊಡೋಕ್ಕೆ ಬರ್ತಾನೆ. ಎಲ್ಲಿ ಆಟ ಆಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡೋಣ ಅಂತ ಮಕ್ಕಳಿಗೆ ಎಕ್ಸಸೈಸ್ ಮಾಡ್ಸೋಕೆ ಹೋಗ್ತಾನೆ. ಬಟ್ ನಮ್ಮ ಕೋಚಪ್ಪ ಹೇಳೋದೇ ಒಂದು, ಆ ಮಕ್ಕಳು ಮಾಡೋದೇ ಇನ್ನೊಂದು. ಮೊದಲೇ ಪಾಪ ಮಕ್ಕಳು ಮೆಂಟಲಿ ಡಿಸೇಬಲ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಉಲ್ಟಾ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಕೋಚ್ ಅಪ್ಪಂಗೆ ಇವ್ರನ್ನೆಲ್ಲರನ್ನೂ ಹ್ಯಾಂಡಲ್ ಮಾಡಿ ಒಂದು ಬ್ಯಾಸ್ಕೆಟ್ಬಾಲ್ ಟೀಮ್ ಮಾಡೋದಂದರೆ ಯೋಚನೆ ಮಾಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಪ್ಪ ನನ್ನ ಕೈಲಂತೂ ಈ ಮಕ್ಕಳಿಗೆ ಬ್ಯಾಸ್ಕೆಟ್ಬಾಲ್ ಹೇಳ್ಕೊಡೋಕ್ಕಾಗಲ್ಲ, ಇವ್ರು ನಾರ್ಮಲ್ ಅಲ್ವೇ ಅಲ್ಲ ಅಂತ ನಮ್ಮ ಕೋಚ್ ಅಪ್ಪ ಮ್ಯಾನೇಜರ್ಗೆ ಹೇಳ್ತಾನೆ. ಅದಕ್ಕೆ ನಮ್ಮ ಮ್ಯಾನೇಜರು ಈ ಭೂಮಿ ಮೇಲೆ ಎಲ್ಲರೂ ಸಮಾನವಾಗಿಲ್ಲ, ಒಬ್ಬ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬ ದಡ್ಡ ಇರ್ತಾನೆ. ಬಟ್ ಅವ್ರಿಗೆ ಒಂಥರ ವಿಶೇಷವಾದ ಗುಣ ಇರುತ್ತೆ, ಹಾಗೂ ಅವ್ರಿಗೆ ನಾರ್ಮಲ್ ಆಗಿರ್ತಾರೆ. ಅದನ್ನ ಅರ್ಥಕೊಂಡು ಅವರ ಸ್ಕಿಲ್ ಮೇಲೆ ಫೋಕಸ್ ಮಾಡ್ಬೇಕಂತ ಮ್ಯಾನೇಜರ್ ಅಪ್ಪ ಕೋಚ್ಗೆ ಮೋಟಿವೇಟ್ ಮಾಡ್ತಾನೆ. ಸೊ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಕೋಚ್ ಅಪ್ಪ ಸರಿ ಅಂತ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಇದೇ ತರ ಒಂದ್ ದಿನ ರಾತ್ರಿ ಅವನ ಫ್ರೆಂಡ್ ನ ಮದುವೆ ಇರುತ್ತೆ. ಇಲ್ಲಿ ನಮ್ಮ ಕೋಚ್ ಅಪ್ಪನ್ ಇನ್ವೈಟ್ ಮಾಡಿರ್ತಾರೆ. ಹಾಗೂ ನಮ್ಮ ಕೋಚ್ ಅಪ್ಪ ಮದುವೆ ಫಂಕ್ಷನ್ಗೆ ಹೋಗ್ತಾನೆ. ಎಲ್ಲಿ ಕೋಚ್ ಅಪ್ಪನ್ಗೆ ಅವನ ಹೆಂಡತಿ ಸಿಗ್ತಾಳೆ. ಹಾಗೂ ಅವಳ ಹೆಂಡತಿ ಸುನೀತಾ ಕೋಚ್ನ ಮಾತಾಡ್ಸಕ್ಕೆ ಹೋಗ್ತಾಳೆ. ಬಟ್ ನಮ್ಮ ಕೋಚ್ ಅಪ್ಪ ಸರಿಯಾಗಿ
ಮಾತಾಡ್ಸಲ್ಲ. ಇದರಿಂದ ಸುನೀತಾಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ನೆಕ್ಸ್ಟ್ ಡೇ ನಮ್ಮ ಮ್ಯಾನೇಜರ್ ಅಪ್ಪ ಈ ತರ ಮಕ್ಕಳಿಗೆ ಒಂದು ಚಾಂಪಿಯನ್ಶಿಪ್ ನಡೀತಾ ಇದೆ, ಇಲ್ಲಿ ನಮ್ಮ ಸೆಂಟರ್ನ ಮಕ್ಕಳನ್ನು ಸಹ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಸರನ್ನ ಕೊಟ್ಟಿದ್ದೀನಿ, ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳನ್ನ ಈ ಚಾಂಪಿಯನ್ಶಿಪ್ ಅಲ್ಲಿ ಗೆಲ್ಸು ಅಂತ ಮ್ಯಾನೇಜರ್ ಅಪ್ಪ ಕೋಚ್ ಅಪ್ಪಂಗೆ ಹೇಳ್ತಾ ಇರ್ತಾನೆ. ಇದರಿಂದ ನಮ್ಮ ಕೋಚ್ ಅಪ್ಪ ಸರಿ ಒಂದು ಚಾಂಪಿಯನ್ಶಿಪ್ ತಾನೆ ನೋಡೋಣ ಅಂತ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಟ್ರೈನ್ ಮಾಡಕ್ಕೆ ಹೋಗ್ತಾನೆ. ಬಟ್ ನಮ್ಮ ಕೋಚ್ ಅಪ್ಪ ಎಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಆ ಮಕ್ಕಳು ಅದೇ ರಾಗ ಅದೇ ಹಾಡು. ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿ ನಮ್ಮ ಕೋಚ್ ಅಪ್ಪ ಕೋಪದಿಂದ ಮಕ್ಕಳನ್ನೆಲ್ಲ ಬೈದಿ ಕಳಿಸ್ತಾನೆ. ಆದರೆ ಇಡೀ ಸೆಂಟರಲ್ಲಿ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಬಾಸ್ಕೆಟ್ಬಾಲ್ ಆಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ಕೋಚಪ್ಪ ಹೋಗಿ ನೀ ನನ್ನ ಟೀಮಲ್ಲಿದ್ದರೆ ಪಕ್ಕ ನಾವು ಗೆಲ್ತೀವಿ ಅಂತ ಹೇಳ್ತಾನೆ. ಹಾಗೆ ಹೊರಗಡೆ ಹೋಗ್ತಾನೆ. ಈ ಕಡೆ ಮನೇಲಿ ಕೋಚ್ ಅಪ್ಪಂಗೆ ಅವರಮ್ಮ ಇದೊಂದು ಚಾಂಪಿಯನ್ಶಿಪ್ನ ನೀನು ಗೆಲ್ಲಿಸ್ಬಿಡು, ಪಕ್ಕ ನಿನ್ನ ಫೇಮು ನೇಮು ಎಲ್ಲ ಬರುತ್ತೆ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ನಮ್ಮ ಕೋಚ್ ಅಪ್ಪ ಸ್ವಲ್ಪ ಮೋಟಿವೇಟ್ ಆಗಿ ಮತ್ತೆ ಮಕ್ಳಿಗೆ ಕೊಡೋಕ್ಕೆ ಅಂತ ಸೆಂಟರ್ಗೆ ಹೋಗ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಸುಮಾರು ಮಕ್ಕಳು ಬಂದೇ ಇರೋಲ್ಲ. ಇದಕ್ಕೆ ನಮ್ಮ ಕೋಚ್ ಅಪ್ಪ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೆ ನಮ್ಮ ಮ್ಯಾನೇಜರ್ ಅಪ್ಪ ಇಲ್ಲಿರುವಂಥ ಮಕ್ಕಳು ಸುಮ್ಮನೆ ಇರಲ್ಲ, ಅವ್ರು ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಒಬ್ರು ಹೋಟೆಲ್ನಲ್ಲಿ ಪಾತ್ರೆ ತೊಳಿತಾ ಇರ್ತಾರೆ, ಇನ್ನೊಬ್ರು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಅವ್ರ ಬದುಕನ್ನ ನಿಭಾಯಿಸೋದಕ್ಕೋಸ್ಕರ ಸುಮಾರು ಕೆಲಸನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿರ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ನಮ್ಮ ಕೋಚ್ ಅಪ್ಪಂಗೆ ಈ ಮಕ್ಳು ಯಾರು ಲೇಜಿ ಅಲ್ಲ, ಇವರೆಲ್ಲ ಶ್ರಮಜೀವಿಗಳೇ, ಒಂದು ಸ್ವಲ್ಪ ಸರಿಯಾಗಿ ಹೇಳಿದ್ರೆ ಪಕ್ಕ ಇವರು ನಮ್ಮ ಮಾತನ್ನ ಕೇಳಿ ಚಾಂಪಿಯನ್ಶಿಪ್ನ ಗೆಲ್ತಾರೆ ಅಂತ ಒಂದು ನಂಬಿಕೆ ಬರುತ್ತೆ. ಮತ್ತು ಈ ಟೀಮ್ನಲ್ಲಿ ಆ ಜಡ್ಜಾಮನ ಸೋದರಳಿಯ ಬೇರೆ ಇರ್ತಾನೆ. ಸೊ ಇದರಿಂದ ನಮ್ಮ ಕೋಚ್ ಅಪ್ಪ ಆ ಟೀಮ್ನ ಹುಷಾರಾಗಿ ನಿಭಾಯಿಸ್ಬೇಕಂತ ಅನ್ಕೋತಾನೆ. ದಿನೇ ದಿನೇ ನಮ್ಮ ಕೋಚ್ ಅಪ್ಪ ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಾಸ್ಕೆಟ್ಬಾಲ್ನ ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾನೆ. ಹಾಗೂ ಮಕ್ಕಳು ಸಹ ಬಾಸ್ಕೆಟ್ಬಾಲ್ನ ಚೆನ್ನಾಗಿ ಕಲಿತಾರೆ. ಹಾಗೂ ಕೋಚ್ ಅಪ್ಪ ಅವನದೇ ಆದಂಥ ಒಂದು ಸ್ಟ್ರಾಟಜಿಯನ್ನ ಮಕ್ಕಳಿಗೆ ಹೇಳ್ಕೊಡ್ತಾನೆ. ಸೊ ಕೋಚ್ ಅಪ್ಪ ಮಕ್ಕಳ ಟೀಮ್ಗೆ ಸಿತಾರೆ ಅಂತ ಹೆಸರು ಇಟ್ಟು ಟೂರ್ನಮೆಂಟ್ ಮ್ಯಾಚ್ ಆಡೋದಕ್ಕೆ ಶುರು ಮಾಡ್ತಾನೆ. ಸೊ ಫೈನಲಿ ಮ್ಯಾಚ್ನ ದಿನ ಬರುತ್ತೆ. ಚಾಂಪಿಯನ್ಶಿಪ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ಈ ಮ್ಯಾಚ್ನ ಮಕ್ಕಳು ಗೆಲ್ಲೇಬೇಕಾಗಿರುವಂಥ ಪರಿಸ್ಥಿತಿ ಇತ್ತು. ಹಾಗೂ ಈ ಮ್ಯಾಚ್ ಸೆಂಟರಲ್ಲೇ ನಡೀತಾ ಇತ್ತು. ಮ್ಯಾಚ್ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ಮ್ಯಾನೇಜರ್ ಅಪ್ಪ ಚೇರ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದ. ಅದನ್ನ ನೋಡ್ದಂತ ನಮ್ಮ ಕೋಚ್ ಅಪ್ಪ ಏನ್ ಈ ಮಕ್ಕಳು ಮ್ಯಾಚ್ ನೋಡಕ್ ಎಷ್ಟು ಜನ ಬರ್ತಾರೆ, ಇಷ್ಟೊಂದು ಚೇರ್ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಮ್ಯಾನೇಜರ್ ಅಪ್ಪ ಈ ಮಕ್ಕಳು ಆಟನ ನೋಡಕ್ಕೆ ಇವ್ರ ಮಕ್ಕಳು ತಂದೆ ತಾಯಿ ಅಂತೂ ಬಂದೇ ಬರ್ತಾರೆ, ಹಾಗೂ ಅವ್ರ ಫ್ರೆಂಡ್ಸು ಸಹ ಬರ್ತಾರೆ, ನೋಡ್ತಾ ಇರೋ ಈ ಚೇರ್ ಎಲ್ಲ ಫುಲ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗೂ ಆ ಮಾತಿನಂತೆ ಮ್ಯಾಚ್ ಶುರು ಆದಾಗ ಆ ಚೇರ್ ಎಲ್ಲ ಫುಲ್ ಫಿಲ್ ಆಗೋಗಿತ್ತು. ಆ ಮಕ್ಕಳ ಆಟನ ಎಂಜಾಯ್ ಮಾಡೋದಕ್ಕೆ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸು ಸುಮಾರು ಜನ ಅಲ್ಲಿದ್ರು. ಹಾಗೂ ನಮ್ಮ ಮಕ್ಕಳು ಕೋಚ್ ಅಪ್ಪನ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಫೈನಲಿ ಆ ಮ್ಯಾಚ್ನ ಗೆದ್ದಿ ಚಾಂಪಿಯನ್ ಟೂರ್ನಮೆಂಟ್ ಅಲ್ಲಿ ಎಂಟ್ರಿಯನ್ನ ಪಡ್ಕೋತಾರೆ. ಈ ಗೆಲುವಿನಿಂದ ಕೋಚ್ ಅಪ್ಪಂಗೆ ಮಕ್ಕಳು ಆಟದ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ. ಸೊ ಇದೇ ರೀತಿ ಮಕ್ಕಳೆಲ್ಲ ಆಟ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗ್ತಾರೆ. ಬಟ್ ಗುಡ್ಡು ಅನ್ನೋ ಒಬ್ಬ ಹುಡುಗ ನೀರ್ಗೆ ಎದ್ರುಕೊಂಡು ಸ್ನಾನ ಮಾಡ್ತಾ ಇರಲ್ಲ. ಇದು ನೋಡ್ದಂತ ನಮ್ ಕೋಚ್ ಅಪ್ಪ ಗುಡ್ಡು ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಲಿ ಆಗಿದ್ದಿ ಹಂಗೆ ಅವನ್ಗೆ ಸ್ನಾನ ಮಾಡಿಸಿ ಅವನ ನೀರಿನ ಭಯವನ್ನ ದೂರ ಪಡಿಸ್ತಾನೆ. ಸೊ ಹೀಗೆ ದಿನಗಳು ಕಳಿಯುತ್ತೆ. ಹಾಗೂ ಮಕ್ಕಳು ಚೆನ್ನಾಗಿ ಬಾಸ್ಕೆಟ್ ಬಾಲ್ ನ ಆಡ್ತಾ ಇರ್ತಾರೆ. ಮತ್ತು ನೆಕ್ಸ್ಟ್ ಮ್ಯಾಚು ಬೇರೆ ಊರಲ್ಲಿ ಅನೌನ್ಸ್ ಆಗುತ್ತೆ. ಇದರಿಂದ ನಮ್ಮ ಮ್ಯಾನೇಜರ್ ಅಪ್ಪ ನಾನು ಊರಿಗೆ ಬರೋಕ್ಕಾಗಲ್ಲ, ನೀನೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಕೋಚಪ್ಪ ನಾನು ಒಬ್ಬನೇ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳಿ, ಹೇಗೆ ಸಂಭಾಳಿಸ್ಲಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಮ್ಯಾನೇಜರ್ ಅಪ್ಪ ಇಷ್ಟು ದಿನ ಮಕ್ಳ ಜೊತೆ ಇದೆಯಾ, ನಿಂಗೆ ಸಂಭಾಳಿಸೋದೆಲ್ಲ ಗೊತ್ತಾಗಿರುತ್ತೆ ಬಿಡು ಅಂತ ಗೋಳು ಅನ್ನೋ ಒಂದು ಹುಡುಗಿಯನ್ನು ಅವ್ನ ಟೀಮ್ಗೆ ಸೇರಿಸ್ಕೋ, ಇವಳು ಚೆನ್ನಾಗಿ ಆಡ್ತಾಳೆ ಅಂತ ಸೇರಿಸ್ತಾಳೆ. ಸೊ ಬೇರೆ ದಾರಿ ಕಂದೆ ನಮ್ಮ ಕೋಚಪ್ಪ ಮಕ್ಕಳನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಡೋಗಿ ಮ್ಯಾಚನ್ನು ಆಡಿಸ್ತಾನೆ. ಬಟ್ ಆಪೋಸಿಟ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಇದರಿಂದ ಮಕ್ಕಳು ಮ್ಯಾಚನ್ನು ಸೋಲ್ತಾರೆ. ಸೊ ಮ್ಯಾಚ್ ಏನೋ ಸೋತ್ರು, ಇನ್ನು ಮನೆಗೆ ಹೋಗೋಣ ಅಂತ ಬಸ್ಸಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ. ಬಟ್ ಬೇರೆ ಮಕ್ಕಳಾಯಿದ್ರೆ ಮ್ಯಾಚ್ ಸೋತಿದ್ರೆ ಸ್ವಲ್ಪ ಡಿಪ್ರೆಷನ್ನು ಅಥವಾ ಸ್ಯಾಡ್ ಆಗಿರ್ತಾ ಇದ್ರು. ಬಟ್ ಈ ಹುಡುಗರು ಮ್ಯಾಚನ್ನ ಎಂಜಾಯ್ ಮಾಡ್ಕೊಂಡಿರ್ತಾರೆ, ಗೆದ್ರು ಸೋತ್ರು ಹ್ಯಾಪಿಯಾಗಿ ಇರ್ತಾರೆ ಹಾಗೂ ಕೂಗಾಡ್ಕೊಂಡು ಖುಷಿಯಾಗಿರ್ತಾರೆ. ಇದರಿಂದ ಬಸ್ಸಲ್ಲಿರೋರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದೇ ಟೈಮ್ಗೆ ಡ್ರೈವರ್ ಅಪ್ಪ ಬಂದು ಏನು ಕೂಗಾಡ್ತಾ ಇರೋದು ಅಂತ ಜೋರು ಮಾಡ್ತಾನೆ. ಅದಕ್ಕೆ ಗೋಳು ಆ ಡ್ರೈವರ್ಗೆ ಅಲ್ಲಿಗೆ ಒದಿತಾಳೆ. ಇದನ್ನ ನೋಡ್ದಂತ ನಮ್ಮ ಕೋಚಪ್ಪ ಈ ಜಗಳಲ್ಲಿ ದೊಡ್ಡದಾಗೋಗ್ಬಿಡ್ತು ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇರೆ ಬಸ್ ಮಾಡ್ಕೊಂಡು ಹೋಗ್ತಾನೆ. ಹಾಗೂ ನಮ್ಮ ಕೋಚಪ್ಪ ಗೋಲುಗೆ ನೀನು ಯಾಕೆ ಡ್ರೈವರ್ಗೆ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಗೋಲು ಫ್ರೆಂಡ್ಶಿಪ್ಪು ಲವಲ್ಲಿ ನಾವು ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಸ್ವಾರ್ಥಿಗಳು ಆಗಬಾರ್ದು ಅಂತ ಅವಳು ಮಾತಾಳೆ ಹೇಳ್ತಾಳೆ. ಬಟ್ ಈ ಮಾತು ಕೋಚಪ್ಪ ನಾಟಕ ಟಚ್ ಆಗುತ್ತೆ. ಹಾಗೂ ಅವ್ನು ಮಾಡ್ದಂಥ ತಪ್ಪೆಲ್ಲ ನೆನಪಾಗತ್ತೆ. ಇದಕ್ಕೆ ಸಾರಿ ಕೇಳೋಕ್ಕೆ ಅಂತ ಅವನ ಹೆಂಡತಿ ಸುನೀತಾ ಹತ್ರ ಹೋಗ್ತಾನೆ. ನಮ್ಮ ಕೋಚಪ್ಪನ ನೋಡ್ದಂಥ ಸುನೀತಾ
ಏನು ಎತ್ತ ಈ ಕಡೆ ಯಾಕೆ ಬಂದಿ ಅಂತ ಕೇಳ್ತಾಳೆ. ಈ ಕಡೆ ಸಾರಿ ಕೇಳಕ್ ಬಂದಿರೋ ಅಂತ ನಮ್ಮ ಕೋಚ್ ಅಪ್ಪ ಸಾರಿ ಕೇಳಕ್ಕೆ ಹಿಂಜರಿತಾ ಇರ್ತಾನೆ. ಅದೇ ಟೈಮ್ಗೆ ಸುನೀತಾ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಕೋಚ್ ಅಪ್ಪ ಸಾರಿ ಕೇಳ್ದೇನೆ ಈ ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ, ನೆಕ್ಸ್ಟ್ ಮ್ಯಾಚ್ ಬೇರೆ ಬೇರೆ ಲೊಕೇಶನ್ಗಳಲ್ಲಿದೆ, ಅಲ್ಲೆಲ್ಲ ಈ ಮಕ್ಳನ್ನ ಕರ್ಕೊಂಡು ಹೋಗೋದು ತುಂಬಾ ಪ್ರಾಬ್ಲಮ್ ಇದೆ, ಬಸ್ಸಲ್ಲಿ ಬೇರೆ ಗಲಾಟೆ ಬೇರೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದಕ್ಕೆ ಸುನೀತಾ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಮಕ್ಳಿಗೋಸ್ಕರನೇ ಸಪ್ರೇಟ್ ಬಸ್ಸನ್ನು ಮಾಡ್ತಾಳೆ. ಇದರಿಂದ ಕೋಚ್ ಅಪ್ಪ ಮತ್ತು ಅವನ ಹೆಂಡತಿ ಸುನೀತಾ ಮಕ್ಕಳನ್ನ ಬಸ್ಸಿಂದಾನೇ ಮ್ಯಾಚ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಕರ್ಕೊಂಡೋಗಿ ಆಡಿಸ್ತಾರೆ. ಹಾಗೂ ಮಕ್ಕಳು ಎಲ್ಲೆಲ್ಲಿ ಮ್ಯಾಚ್ ಇದೆಯೋ ಅಲ್ಲಿ ಆಡಿ ಗೆದ್ಕೊಂಡು ಬರ್ತಾ ಇರ್ತಾರೆ. ಇದರಿಂದ ಕೋಚ್ ತುಂಬಾ ಹ್ಯಾಪಿಯಾಗಿರ್ತಾನೆ. ಪ್ಲಸ್ ದೂರ ಆಗಿರುವಂಥ ಅವನ ಹೆಂಡತಿ ಸುನೀತಾ ಮತ್ತು ಕೋಚ್ ನಡುವಿನ ಬಾಂಧವ್ಯ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳು ಆಡ್ತಾ ಇರುವಂಥ ವೀಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಇದರಿಂದ ಸಸ್ಪೆಂಡ್ ಆಗಿ ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದ ನಮ್ಮ ಕೋಚ್ ಅಪ್ಪಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರೋದಕ್ಕೆ ಶುರುವಾಗುತ್ತೆ. ಮಕ್ಕಳೆಲ್ಲ ಸೆಂಟರಲ್ಲಿ ನೆಕ್ಸ್ಟ್ ಮ್ಯಾಚ್ಗೆ ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ಮ ಕೋಚ್ ಅಪ್ಪ ಆ ಸೆಂಟರಲ್ಲಿ ಚೆನ್ನಾಗಿ ಆಡ್ತಾ ಇರೋವಂಥ ಹುಡುಗನ ಕರೆದಿ ಯಾಕೆ ನೀನು ಈ ಮಕ್ಕಳ ಜೊತೆ ಬ್ಯಾಸ್ಕೆಟ್ಬಾಲ್ ಆಡೋಕ್ಕೆ ಬರೋಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಮೊದಲು ಒಂದು ಬ್ಯಾಸ್ಕೆಟ್ಬಾಲ್ ಟೀಮ್ನ ಕ್ಯಾಪ್ಟನ್ ಆಗಿದ್ದೆ, ಬಟ್ ನಮ್ಮ ಕೋಚು ನನ್ನ ಮೆಡಲ್ನೆಲ್ಲ ಕಿತ್ಕೊಂಡು ಇನ್ಯಾವತ್ತು ಬ್ಯಾಸ್ಕೆಟ್ಬಾಲ್ ಆಡಬೇಡ ಅಂದರು, ಈ ಕೋಪಕ್ಕೆ ನಾನು ಬ್ಯಾಸ್ಕೆಟ್ಬಾಲ್ ಆಡಲ್ಲ ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಕೋಚ್ ಅಪ್ಪ ಹುಡುಗನ ಚೆನ್ನಾಗಿ ಮೋಟಿವೇಟ್ ಮಾಡಿ ಫೈನಲ್ ಮ್ಯಾಚ್ಗೆ ನೀನು ನನ್ನ ಟೀಮ್ಗೆ ಆಡು ಅಂತ ಕೇಳ್ಕೊತಾನೆ. ಇದಕ್ಕೆ ಆ ಹುಡುಗನು ಸಹ ಒಪ್ಕೋತಾನೆ. ಇವೆಲ್ಲ ಚೆನ್ನಾಗಿರುವಾಗ ಸುನೀತಾ ನಾವ್ಯಾಕೆ ಮಕ್ಕಳು ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ಬಟ್ ಈ ವಿಷಯ ಕೇಳಿದಾಗೆಲ್ಲ ನಮ್ಮ ಕೋಚ್ ಅಪ್ಪ ಸ್ವಲ್ಪ ದೂರನೇ ಸರಿತಾನೆ. ಇದರಿಂದ ಕೋಪಗೊಂಡಂತ ಸುನೀತಾ ಯಾಕೆ ನಿಮ್ಮ ಮಕ್ಳು ಅಂದ್ರೆ ಇಷ್ಟ ಅಲ್ವಾ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಕೋಚ್ ಅಪ್ಪ ನಮ್ಮಿಬ್ರಿಗೂ ಈಗ ಆಲ್ರೆಡಿ ಏಜು ತುಂಬಾನೇ ಆಗಿದೆ, ಇವಾಗ ನಾವು ಮಕ್ಕಳು ಮಾಡ್ಕೊಂಡ್ರೆ ನಾಳೆ ಬರುವಂಥ ನಮ್ಮ ಮಗುನು ಇದೇ ಥರ ಮೆಂಟಲಿ ಆಗಿರ್ತಾನೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳ್ದಂಥ ಸುನೀತಾ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಒಬ್ಬ ಹುಡುಗ ಬಂದು ಸರ್ ನಿಮ್ಮ ಮಗು ಏನಾದರೂ ನಮ್ಮ ಥರ ಆದರೆ ನೀವು ಅವನ್ನ ಚೆನ್ನಾಗಿ ನೋಡ್ಕೋತೀರೋ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ನು ಯಾಕೆ ಅಂತ ಕೇಳಿದಾಗ ಇಷ್ಟು ದಿನ ನೀವು ನಮ್ಮನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ಆಮೇಲೆ ಇನ್ನು ಆ ಮಗು ನೀವು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾನೆ. ಇದು ಮಾತನ್ನ ಕೇಳ್ದಂಥ ನಮ್ಮ ಕೋಚಪ್ಪ ನಾನು ಯಾಕೆ ಈ ರೀತಿ ಯೋಚನೆ ಮಾಡಿಲ್ಲ ಅಂತ ಸರಿ ಅಂತ ಅವನ ಹೆಂಡತಿಗೆ ಫೋನ್ ಮಾಡೋಕ್ಕೆ ಹೋಗ್ತಾನೆ. ಬಟ್ ಕೋಪಗೊಂಡಿರುವಂತಹ ನಮ್ಮ ಸುನೀತಾ ಫೋನ್ನೇ ಎತ್ತಲ್ಲ. ಸೊ ನಮ್ಮ ಕೋಚಪ್ಪ ತಲೆ ಕೆಡಿಸ್ಕೊಳ್ದೆ ಪ್ರಾಕ್ಟೀಸ್ನ ಮುಂದುವರಿಸ್ತಾನೆ. ಬಟ್ ಒಬ್ಬ ಹುಡುಗ ದಿನ ಹೋಟ್ಲಲ್ಲಿ ಕೆಲಸ ಮುಗಿಸ್ಕೊಂಡು ಪ್ರಾಕ್ಟೀಸ್ಗೆ ಲೇಟಾಗಿ ಬರ್ತಾ ಇರ್ತಾನೆ. ಬಟ್ ಆದ್ರೂ ನಮ್ಮ ಕೋಚಪ್ಪ ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ಆ ಹುಡುಗಂಗೆ ಅವನು ಬಂದ ಸಮಯದಲ್ಲೇ ಅವ್ನಿಗೊಬ್ಬಂಗೆ ಹೇಳ್ಕೊಡ್ತಾನೆ. ಸೊ ಈ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಟೂರ್ನಮೆಂಟ್ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ. ಮಕ್ಕಳೆಲ್ಲ ಫೈನಲ್ಸ್ಗೆ ಹೋಗಿದ್ದಾರೆ, ಇನ್ನೇನು ಟೂರ್ನಮೆಂಟ್ ಗೆಲ್ಲಬೇಕು. ಬಟ್ ಅದೇ ಟೈಮ್ಗೆ ನಮ್ಮ ಮ್ಯಾನೇಜರ್ ಅಪ್ಪ ಬಂದು ಟೂರ್ನಮೆಂಟ್ ಫೈನಲ್ಲು ಬೇರೆ ಕಡೆ ನಡೀತಾ ಇದೆ, ಸೊ ಆ ಊರು ಇಲ್ಲಿಂದ ತುಂಬಾ ದೂರ ಇದೆ, ಅಲ್ಲಿಗೆಲ್ಲ ಕಳಿಸ್ಬೇಕಂದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತ ನಮ್ಮ ಕೋಚ್ ಅಪ್ಪ ಇಷ್ಟು ದಿನ ಕಷ್ಟಪಟ್ಟು ಮಕ್ಳಿಗೆ ಗೆದ್ದಿದ್ದಾರೆ, ಇನ್ನೇನು ಫೈನಲ್ ಗೆಲ್ಲಬೇಕು, ಅಷ್ಟರಲ್ಲಿ ಈ ಥರ ಕೈ ಎತ್ತಾರೆ ಹೇಗೆ ಅಂತ ಬೇರೆ ಕೇಳ್ತಾನೆ. ಇದಕ್ಕೆ ನಮ್ಮ ಮ್ಯಾನೇಜರ್ ನಮ್ಮ ಹತ್ರ ಇವಾಗ ಫಂಡ್ ಇಲ್ಲ, ನೀನು ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಕೋಚ್ ಅಪ್ಪ ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಎಂದಿನಂತೆ ಹುಡುಗ ಹೋಟ್ಲು ಕೆಲಸ ಮುಗಿಸ್ಕೊಂಡು ಲೇಟಾಗಿ ಬರ್ತಾನೆ. ಆಗ ಕೋಚಪ್ಪ ನೀನು ದಿನ ಎಷ್ಟು ರೂಪಾಯಿಗೆ ಎಷ್ಟು ಹೊತ್ತು ಕೆಲಸ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಅವ್ನ ಸಂಬಳ ಕೇಳಿ ನಮ್ಮ ಕೋಚಪ್ಪಂಗೆ ಶಾಕ್ ಆಗುತ್ತೆ. ಅವ್ನು ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಆ ಹೋಟ್ಲು ಓನರು ಆ ಹುಡುಗ ಪೆದ್ದ ಅಂತ ಅವನಿಗೆ ಅರ್ಧ ಸಂಬಳನ ಕೊಡ್ತಾನೆ, ಪ್ಲಸ್ ಓವರ್ ಟೈಮು ಡ್ಯೂಟಿ ಮಾಡಿಸ್ಕೋತಾನೆ. ಇವೆಲ್ಲ ವಿಷಯನೂ ಗೊತ್ತಾದಂಥ ಕೋಚು ಅವನ ಹೆಂಡತಿ ಸುನೀತಾಗೆ ಫೋನ್ ಮಾಡಿ ಮಕ್ಳಿಗೋಸ್ಕರ ನೀನು ಒಂದು ದಿನ ಪೊಲೀಸ್ ಆಗಿ ಆಕ್ಟಿಂಗ್ ಮಾಡು ಅಂತ ಕೇಳ್ಕೊತಾನೆ. ಇದಕ್ಕೆ ಸುನೀತಾ ಓಕೆ ಮಕ್ಳಿಗೋಸ್ಕರ ಅಲ್ವಾ ಅಂತ ಒಪ್ಕೋತಾಳೆ. ಇದ್ರ ಅಂತಾನೆ ನಮ್ಮ ಕೋಚಪ್ಪ ಸುನೀತಾಳನ್ನ ಪೊಲೀಸ್ ಗೆಟಪಲ್ಲಿ ಕರ್ಕೊಂಡು ಹೋಗಿ ಆ ಓನರ್ ಮುಂದೆ ಬಿಡ್ತಾನೆ. ಮತ್ತು ನಮ್ಮ ಕೋಚ್ ಅಪ್ಪ ಓನರ್ ಹತ್ರ ನಮ್ಮ ಸ್ಟೂಡೆಂಟ್ ಹತ್ರ ಓವರ್ ಟೈಮ್ ದುಡಿಸ್ಕೊಳ್ಳೋದಲ್ದೆ ಅವನಿಗೆ ಅರ್ಧ ಸ್ಯಾಲ್ರಿ ಕೊಡ್ತಾಯಿ ಅಂತ ನಂಗೆ ಗೊತ್ತಾಯ್ತು, ಅವನು ಬುದ್ಧಿ ಇಲ್ಲ ಅಂತ ಈ ಥರ ಮೋಸ ಮಾಡೋದು ತಪ್ಪು, ನಮ್ಮ ಪೊಲೀಸ್ ಕರ್ಕೊಂಡ್ಬಂದಿದ್ದೀನಿ, ಇವಾಗ ನಿಂಗೆ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಮತ್ತು ನಮ್ಮ ಸುನೀತಾ ಮೇಡಮ್ ಅವರು ಪೊಲೀಸ್ ಕ್ಯಾರೆಕ್ಟರ್ಗೆ ಫುಲ್ ಇನ್ವಾಲ್ವ್ ಆಗಿ ಓನರ್ಗೆ ಕ್ಲಾಸ್ ತಗೋತಾಳೆ. ಅದಕ್ಕೆ ನಮ್ಮ ಓನರು ಕೋರ್ಟ್ ಕಚೇರಿ ಎಲ್ಲ ಬೇಡ, ಇಲ್ಲೇ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಕೇಳ್ಕೊತಾನೆ. ಸೊ ರೋಗಿ ಬಯಸಿದ್ದು ಆಳೋಣ, ವೈದ್ಯರು ಕೊಟ್ಟಿದ್ದು ಆಳೋಣ ಅನ್ನೋ ಥರ ನಮ್ಮ ಕೋಚ್ ಅಪ್ಪ ಟೂರ್ನಮೆಂಟ್ಗೆ ಬೇಕಾದಂಥ ಹಣವನ್ನೆಲ್ಲ ಆ ಓನರಿಂದ ವಸೂಲ್ ಮಾಡ್ಕೋತಾನೆ. ಸೊ ದುಡ್ಡೆಲ್ಲ ಅರೇಂಜ್ ಆಗುತ್ತೆ. ಆ ದುಡ್ಡಿನಿಂದ ಮಕ್ಳನ್ನೆಲ್ಲ ಫ್ಲೈಟಲ್ಲಿ ಮ್ಯಾಚ್ ಇರೋ ಪ್ಲೇಸ್ಗೆ ಹೋಗ್ತಾನೆ. ಸೊ ಮ್ಯಾಚ್ ಬೆಳಗ್ಗೆ ಇರುತ್ತೆ.
ಅದಕ್ಕೇನೆ ನಮ್ಮ ಕೋಚಪ್ಪ ಅವ್ರ ಟೀಮು ಒಂದು ಹೋಟ್ಲಲ್ಲಿ ಸ್ಟೇ ಆಗಿರ್ತಾರೆ. ಅದೇ ಟೈಮಿಗೆ ನಮ್ಮ ಕೋಚಪ್ಪ ಅವ್ರ ಅಮ್ಮನ್ನ ಒಬ್ರು ಅಂಕಲ್ ಜೊತೆ ಇರೋದನ್ನ ನೋಡ್ತಾನೆ. ಇದು ನೋಡ್ದಂತ ನಮ್ಮ ಕೋಚಪ್ಪ ಶಾಕ್ ಆಗ್ತಾನೆ. ಆಗ ಅವ್ರ ಅಮ್ಮ ಫೋನ್ ಮಾಡ್ತಾನೆ, ಎಲ್ಲಿದ್ಯಮ್ಮ ನೀನು ಅಂತ. ಅದಕ್ಕೆ ಅವ್ರಮ್ಮ ನಾನು ದೇವಸ್ಥಾನದಲ್ಲಿದ್ದೀನಿ ಅಂತ ಸುಳ್ಳು ನೆಪವನ್ನ ಮಾಡ್ತಾಳೆ. ಇದು ನೋಡ್ದಂತ ನಮ್ಮ ಕೋಚಪ್ಪ ಸೀದಾ ಅವ್ರ ಅಮ್ಮನ ಹತ್ರ ಹೋಗಿ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಅಂತ ಬೈತಾ ಇರ್ತಾನೆ. ಇದನ್ನ ನೋಡ್ದಂತ ಸುನೀತಾ ಏನಾಯ್ತು ಅಂತ ಬಂದು ನೋಡ್ತಾಳೆ. ಆಗ ಇವೆಲ್ಲ ಮ್ಯಾಟ್ರ್ ಗೊತ್ತಾಗುತ್ತೆ. ಅದಕ್ಕೆ ಸುನೀತಾ ನಮ್ಮ ಕೋಚಪ್ಪಂಗೆ, ನಿಮ್ಮ ಅಮ್ಮಂಗೆ ಅವ್ರದೇ ಆದಂತ ಒಂದು ಲೈಫ್ ಇದೆ, ನೀನು ಅವ್ರಿಗೆ ಸ್ವತಂತ್ರ ಕೊಡು, ಅವರ ಬದುಕು ಅವ್ರಿಗೊಂದು ಫೀಲಿಂಗ್ಸ್ ಇರುತ್ತೆ ಅಂತ ಅರ್ಥ ಮಾಡಿಸ್ತಾಳೆ. ಇದಕ್ಕೆ ನಮ್ಮ ಕೋಚಪ್ಪ ಸರಿ ಅಂತ ನಾಳೆ ಮ್ಯಾಚ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಸೊ ಬೆಳಿಗ್ಗೆ ಆಗುತ್ತೆ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ ಕೋಚಪ್ಪನ ಸಿತಾರೆ ಟೀಮ್ ಮುಂದೆ ಒಂದು ಬಲಿಷ್ಠವಾದಂತ ಟೀಮ್ ಇರುತ್ತೆ. ಆ ಟೀಮು ಫಸ್ಟ್ ಹಾಫ್ ಅಲ್ಲಿ ಹೆವಿ ಗೋಲ್ ಮಾಡ್ಕೊಂಡ್ ಬರುತ್ತೆ. ಇದರಿಂದ ನಮ್ಮ ಸಿತಾರೆ ಟೀಮು ಸೋಲೋ ಅಂತ ಸನ್ನಿವೇಶದಲ್ಲಿ ಬರುತ್ತೆ. ಇದರಿಂದ ನಮ್ಮ ಕೋಚಪ್ಪ ಬ್ರೇಕ್ ಟೈಮ್ ಅಲ್ಲಿ ಡಿಫ್ರೆಂಟ್ ಸ್ಟ್ರಾಟಜಿನೆಲ್ಲ ಹೇಳ್ಕೊಡ್ತಾನೆ ಮಕ್ಳಿಗೆ. ಹಾಗೂ ಮಕ್ಳು ದೇವ್ರ ದಯಿಂದ ಸ್ಟ್ರಾಟಜಿನ ಫಾಲೋ ಮಾಡಿ ಚೆನ್ನಾಗಿ ಪಾಯಿಂಟ್ಸ್ ನ ಈಕ್ವಲ್ ಮಾಡ್ತಾರೆ. ಬಟ್ ಆಪೋಸಿಟ್ ಟೀಮು 1 ಪಾಯಿಂಟ್ ಲೀಡಿಂಗ್ ಅಲ್ಲಿ ಇರುತ್ತೆ. ಸಮಯ ನೋಡಿದ್ರೆ ಇನ್ನೊಂದು ನಿಮಿಷ, ಇನ್ನೊಂದು ಪಾಯಿಂಟ್ ಮಾಡಿದ್ರೆ ಈಕ್ವಲ್, 2 ಪಾಯಿಂಟ್ ಮಾಡಿದ್ರೆ ವಿನ್ನು. ಮಕ್ಳು ಚೆನ್ನಾಗಿ ಆಡ್ತಾ ಇರ್ತಾರೆ, ಕೋಚ್ ಎಂಕರೇಜ್ ಮಾಡ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬಾಲ್ ಬ್ಯಾಸ್ಕೆಟ್ ಒಳಗಡೆ ಬೀಳಲ್ಲ. ಇದರಿಂದ ನಮ್ಮ ಕೋಚ್ ಅಪ್ಪಂಗೆ ಹೆವಿ ಕೋಪ ಬರುತ್ತೆ, ಬ್ಯಾಸ್ಕೆಟ್ಗೆ ಸರಿಯಾಗಿ ಎಸಿಬೇಕಲ್ವಾ ಅಂತ. ಅಷ್ಟರಲ್ಲಿ ಟೈಮ್ ಆಗುತ್ತೆ ಹಾಗೂ ಸಿತಾರೆ ಟೀಮು ಮ್ಯಾಚ್ನ ಸೋಲುತ್ತೆ. ಇದರಿಂದ ಕೋಚ್ ಅಪ್ಪಂಗೆ ಹೆವಿ ಕೋಪ ಬರುತ್ತೆ. ಬಟ್ ಮಕ್ಕಳು ಆಪೋಸಿಟ್ ಟೀಮ್ ಜೊತೆಗೆ ನಾವು ಗೆದ್ವಿ ಅನ್ನೋ ರೇಂಜ್ಗೆ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇದನ್ನ ನೋಡ್ದಂತ ನಮ್ಮ ಕೋಚ್ ಅಪ್ಪ, ನೀವು ಮ್ಯಾಚ್ ಸೊಟ್ಟಿರ ಯಾಕೆ ಇಷ್ಟೊಂದು ಎಂಜಾಯ್ ಮಾಡ್ತಾಯಿರ ಅಂತ ಕೇಳ್ತಾನೆ. ಅದಕ್ಕೆ ಆ ಮಕ್ಕಳು ನಾವು ಸೆಕೆಂಡ್ ಬಂದಿದ್ದೀವಿ ಅಂತ ಖುಷಿ ಪಡ್ತಾರೆ. ಇದನ್ನ ನೋಡ್ದಂತ ನಮ್ಮ ಕೋಚ್ ಅಪ್ಪಂಗೆ ಗೊತ್ತಾಗೋದೇನೆಂದ್ರೆ, ಆ ಮಕ್ಕಳು ಆಟನ ಗೆಲುವು ಸೋಲುವಾಗಲ್ಲ, ಬರೀ ಎಂಜಾಯ್ ಮಾಡೋದಕ್ಕೆ ಆಡಿದ್ದು. ಹಾಗೂ ಅವ್ರು ಸಿಕ್ಕಂಥ ಪ್ಲೇಸಲ್ಲಿ ಅವರು ತೃಪ್ತಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕೋಚ್ ಅಪ್ಪ ಹೇಳೋದೇನೆಂದ್ರೆ, ನಾನು ಆ ಮಕ್ಳಿಗೆ ಏನು ಹೇಳ್ಕೊಟ್ಟಿಲ್ಲ, ಬದಲಿಗೆ ಆ ಮಕ್ಕಳೇ ನನಗೆ ಜೀವನದ ಸುಮಾರು ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು ನಾನು ಒಂದು ಮ್ಯಾಚ್ ಸೋತಿರೋದಕ್ಕೋಸ್ಕರ ಅಷ್ಟು ಕೋಪ ಮಾಡ್ಕೊಂಡೆ. ಬಟ್ ಇವರು ಆಟನ ಎಂಜಾಯ್ ಮಾಡ್ಕೊಳ್ಳೋಕೆ ಆಡ್ತಾರೆ, ಹೊರ್ತು ಗೆಲ್ಲೋದಕ್ಕಲ್ಲ. ಹಾಗೂ ನಾವು ಸಹ ಲೈಫಲ್ಲಿ ಬರುವಂಥ ಗೇಮ್ಸ್ನೆಲ್ಲ ಗೆಲುವು ಸೋಲ್ವಂತ ಆಟದ ಮಜಾನ ಕಳ್ಕೊತೀವಿ. ಆದರೆ ಇವತ್ತು ಈ ಮಕ್ಕಳು ನನಗೆ ಪಾಠ ಕಲಿಸಿರು ಅಂತ ಹೇಳ್ತಾನೆ. ಸೊ ಮಕ್ಳಿಗೆಲ್ಲ ಪ್ರೈಸ್ ಸಿಗುತ್ತೆ. ನೆಕ್ಸ್ಟ್ ಡೇ ನಮ್ಮ ಕೋಚ್ ಅಪ್ಪಂಗೆ ಒಂದು ಫೋನ್ ಬರುತ್ತೆ, ಎಲ್ಲಿ ನಮ್ಮ ಸೀನಿಯರ್ ಕೋಚು, ನಾನು ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದೀನಿ, ಇನ್ನು ನನ್ನ ಪ್ಲೇಸ್ಗೆ ನೀನೇ ಸೀನಿಯರ್ ಕೋಚ್ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದಂತ ನಮ್ಮ ಕೋಚ್ಗೆ ಶಾಕ್ ಆಗುತ್ತೆ. ಆ್ಯಂಡ್ ನಮ್ಮ ಸೀನಿಯರ್ ಕೋಚು ಇಷ್ಟು ದಿನ ನೀನು ನಮ್ಮ ಮಕ್ಕಳನ್ನ ನೋಡ್ಕೊಂಡಂಥ ರೀತಿ, ಅವ್ರನ್ನ ಟ್ರೈನ್ ಮಾಡಿದ್ದು, ಇವೆಲ್ಲ ನೋಡಿ ಈ ಪ್ಲೇಸ್ಗೆ ನೀನು ಅರ್ಹತೆಯನ್ನು ಪಡ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಆ್ಯಂಡ್ ಫೈನಲಿ ಜಡ್ಜ್ ಕೊಟ್ಟಿದ್ದಂಥ 3 ತಿಂಗಳು ಹೋಗಿ 4 ತಿಂಗಳಾಗುತ್ತೆ. ಹಾಗೂ ನಮ್ಮ ಕೋಚ್ ಅಪ್ಪ ಫೈನಲಿ ಅವನ ಶಿಕ್ಷೆಯಿಂದ ರಿಲೀಫ್ ಆಗ್ತಾನೆ. ಸೊ ಆ ಮಕ್ಕಳಿಗೆ ಗುಡ್ ಬೈ ಹೇಳಬೇಕು, ಬಟ್ ಹೇಗೆ ಹೇಳಿ ಅಂತ ಟೆನ್ಷನ್ ಆಗಿರ್ತಾನೆ. ಬಟ್ ಅದೇ ಟೈಮ್ಗೆ ಮಕ್ಕಳೆಲ್ಲ ಬಂದು ಹ್ಯಾಪಿಯಿಂದ ಸೆಂಡ್ ಆಫ್ ಮಾಡಿಕೊಡ್ತಾರೆ. ಸೊ ಇದಾಗಿತ್ತು ಸಿತಾರೆ ಜಮೀನ್ ಪರ್ನ ಸ್ಟೋರಿ. ಇನ್ನೂ ಹೊಸ ಮೂವಿಯ ಸ್ಟೋರಿ ಬೇಕಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.